ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವೆಂಕಸಂದ್ರ ಗ್ರಾಮದ ಸರ್ವೆ ನಂಬರ್ 233. ಈ ಸರ್ವೆ ನಂಬರ್ 233ರಲ್ಲಿ ಸುಮಾರು 150 ವರ್ಷಗಳಿಂದ ಇದ್ದಿದ್ದು ಮರಗಳು, ಹುಣಸೆ ಮರ, ಸಬ್ಸಿ ಮರ, ಈ ಎಲ್ಲ ಮರಗಳನ್ನು ಲಿಂಗಾಯತರಾದಂಥ ಕುಮಾರು, ಅವ್ರ ಸನ್ ಆಫ್ ಬಸವರಾಜ್ ಆ್ಯಂಡ್ ಶಿವರುದ್ರಪ್ಪ, ಸನ್ ಆಫ್ ಬಸವರಾಜು, ಮತ್ತು ಈ ವೆಂಕಸಂದ್ರ ಗ್ರಾಮಸ್ಥರಾದ ಮಂಗಮ್ಮ ಮತ್ತು ಶಾದಬಾಯಿ ವೆಂಕಟರಾಮಪ್ಪ, ಇವರೆಲ್ಲ ಸೇರಿ ಅಕ್ರಮವಾಗಿ ಮರಗಳನ್ನು ಕುಯ್ದು ಈ ವಿಚಾರವನ್ನು ತಹಶೀಲ್ದಾರ್ಗೆ ರವಾನೆ ಮಾಡಿದ್ರೂ ಸಹ ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿಲ್ಲ ಇದುವರೆಗೂ. ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಯಾರು ಪೊಸಿಷನ್ ಇಲ್ಲ. ಈ 2 ಎಕರೆ ಮಾತ್ರ ಇವರು ಚೌಡಪ್ಪ ಮತ್ತು ಸೀನಪ್ಪ ಅವ್ರಿಗೆ ಮಾತ್ರ 2 ಎಕರೆ ಇದೆ. ಇನ್ನು 4 ಎಕರೆ 6 ಗುಂಟೆ ಮಾತ್ರ ಉಳಿದಿರೋ ಜಾಗ. ಈ ಒಂದು 4 ಎಕರೆ 6 ಗುಂಟೆಯಲ್ಲಿ 2 ಎಕರೆ ಮಾತ್ರನೇ, ಈ 2 ಎಕರೆ ಮಾತ್ರ ಸ್ಮಶಾನಕ್ಕೆ ಮಾಡಿಕೊಡ್ಬೇಕಾಗಿ ಮಂಜೂರು ಮಾಡ್ಕೊತಾ ಇದ್ದೀನಿ ನಿಮ್ಮ ಮುಖಾಂತರ. ಯಾರು ತಹಶೀಲ್ದಾರ್ಗೆ ಮನವಿ ಮಾಡಬೇಕಷ್ಟೇ. ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ, ಆಲ್ರೆಡಿ ಸರ್ವೇನೂ ಆಗಿದೆ. ಅವ್ರಿಗೆ ಒಂದು ಪಾಣಿ ಮಾಡಿಕೊಡ್ಬೇಕಾಗಿ, ಈ ಪಾಣಿ ಮಾಡಿಕೊಡೋದು ಡಿಲೇ ಆಗಿರೋದ್ರಿಂದ ಈ ಮರಗಳೆಲ್ಲ ಕುಯ್ದು ಅವರ ಆಸ್ತಿಗೆ ಧಕ್ಕೆ ತಂದಿದ್ದಾರೆ. ವೆಂಕಸಂದ್ರ ಗ್ರಾಮದ ಸರ್ವೆ ನಂಬರ್ 233. ಈ ಸರ್ವೆ ನಂಬರ್ 233ರಲ್ಲಿ ಸುಮಾರು 150 ವರ್ಷಗಳಿಂದ ಇದ್ದಿದ್ದು ಮರಗಳು, ಹುಣಸೆ ಮರ, ಸಬ್ಸಿ ಮರ, ಈ ಎಲ್ಲ ಮರಗಳನ್ನು ಲಿಂಗಾಯತರಾದಂಥ ಕುಮಾರು, ಅವ್ರ ಸನ್ ಆಫ್ ಬಸವರಾಜ್ ಆ್ಯಂಡ್ ಶಿವರುದ್ರಪ್ಪ, ಸನ್ ಆಫ್ ಬಸವರಾಜು, ಮತ್ತು ಈ ವೆಂಕಸಂದ್ರ ಗ್ರಾಮಸ್ಥರಾದ ಮಂಗಮ್ಮ ಮತ್ತು ಶಾದಬಾಯಿ ವೆಂಕಟರಾಮಪ್ಪ, ಇವರೆಲ್ಲ ಸೇರಿ ಅಕ್ರಮವಾಗಿ ಮರಗಳನ್ನು ಕುಯ್ದು ಈ ವಿಚಾರವನ್ನು ತಹಶೀಲ್ದಾರ್ಗೆ ರವಾನೆ ಮಾಡಿದ್ರೂ ಸಹ ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿಲ್ಲ ಇದುವರೆಗೂ. ಈ ಒಂದು ಸರ್ಕಾರಿ ಜಮೀನಿನಲ್ಲಿ ಸುಮಾರು 1.5 ಎಕರೆ ದಲಿತರಿಗೆ ಮೀಸಲಿಟ್ಟಿರೋ ಸ್ಮಶಾನ ಜಾಗದಲ್ಲಿ ಇದ್ದಿದ್ದ ಹುಣಸೆ ಮರಗಳೆಲ್ಲ ಅಕ್ರಮವಾಗಿ ಕುಯ್ದು ಅಕ್ರಮ ಪ್ರವೇಶ ಮಾಡಿ ದೌರ್ಜನ್ಯದಿಂದ ನಡ್ಕೊಂಡಿರೋದ್ರಿಂದ ತಹಶೀಲ್ದಾರ್ ಖುದ್ದಾಗಿ ಹದ್ದುಬಸ್ತಾಗಿ ಮಾಡಿಕೊಟ್ಟು ದೀನ ದಲಿತರಿಗೆ ಸ್ಮಶಾನ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ಅಂದರೆ ಮೀಡಿಯಾವ್ರ ಮುಖಾಂತರ ಈ ಕುಯ್ದಿರುವ ಈ ಮರಗಳು ಬಸವರಾಜ್, ಇವರು ಚಂದ್ರಮೌಳಿ ಸನ್ ಆಫ್ ಬಸವರಾಜ್, ಶಿವಕುಮಾರ್ ಸನ್ ಆಫ್ ರುದ್ರಪ್ಪ, ಇವ್ರ ಮೇಲೆ ತೀವ್ರವಾದ ನ್ಯಾಯಬದ್ಧವಾಗಿ ಆ್ಯಕ್ಷನ್ ತಗೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಮರಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಜಡ್ಜ್ ಕಡೆಯಿಂದ FIR ಮಾಡಿಸಿದ್ದೀನಿ, ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀನಿ. ಈ ಒಂದು ದಾಖಲೆಗಳು ನಕಲಿ ದಾಖಲೆಗಳಂತ ಹೇಳ್ಬೋದು. ಇದು ಲೋಕಾಯುಕ್ತದಲ್ಲಿ ಕೇಸು ನಡೀತಾ ಇದೆ. ಈ ಒಂದು 1 ಎಕರೆ 34 ಗುಂಟೆ ಏನು ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೋ ಇದು LND ನಂಬರು ಈ ವೆಂಕಸಂದ್ರ ಗ್ರಾಮಕ್ಕೆ ಕೊಟ್ಟಿರೋದಲ್ಲ. ಈ ಒಂದು ಡಾಕ್ಯುಮೆಂಟು ಪೂಗಾನಹಳ್ಳಿ ಕೊಟ್ಟಿರೋ ಡಾಕ್ಯುಮೆಂಟು. ಈ ಒಂದು ಕೇಸು ಲೋಕಾಯುಕ್ತ ಕೇಸಲ್ಲಿ ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ರನ್ ಆಗ್ತಾ ಇದೆ. ಈ ಒಂದು ಜಾಗನ ಈ ವೆಂಕಸಂದ್ರ ಗ್ರಾಮದ ಸ್ಮಶಾನಕ್ಕೆ ಮಂಜೂರು ಮಾಡಿಕೊಡಬೇಕಾಗಿ ತಹಶೀಲ್ದಾರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೊಟ್ಟಿದ್ದೀನಿ, ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ತಹಶೀಲ್ದಾರ್ ಖುದ್ದಾಗಿ ಅವರೇ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಖುದ್ದಾಗಿ ಹದ್ದುಬಸ್ತು ಮಾಡ್ಕೊಡೋಕೆ ಹೇಳಿದ್ದೀನಿ. ಈ ವಿಚಾರವನ್ನು ವಿಲೇಜ್ ಅಕೌಂಟೆಂಟ್ ಮೋಹನ್ ವೇಲ್ ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ. RI ಕಿರಣ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ. ಊರಲ್ಲಿ ಗ್ರಾಮಸ್ಥರಿಗೂ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಅದೇ ರೀತಿ ದಲಿತರಾದಂತಹ ವೆಂಕಸಂದ್ರ ಗ್ರಾಮಸ್ಥರ ಎಲ್ಲರೂ ಹಿರಿಯರಿಗೂ, ನಾಗರಿಕರಿಗೂ, ಕಿರಿಯರಿಗೂ, ಅಣ್ಣ ತಮ್ಮಂದ್ರಿಗೂ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ.